ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 626 ಪಾಯಿಂಟ್ಸ್ ಗೇನ್ ಆಗಿ 81,343 ಕ್ಲೋಸ್ ಆಗಿದೆ. ನಿಫ್ಟಿ 50 187 ಪಾಯಿಂಟ್ಸ್ ಗೇನ್ ಆಗಿ 24,800 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 223 ಪಾಯಿಂಟ್ಸ್ ಗೇನ್ ಆಗಿ 52,620 ಕ್ಲೋಸ್ ಆಗಿದೆ. ಮಾರ್ಕೆಟ್ ಆಲ್ ಟೈಮ್ ಹೈ ಟಚ್ ಮಾಡಿದೆ. IT ಕಂಪನೀಸ್ ಮೇಜರ್ ಕಾಂಟ್ರಿಬ್ಯೂಷನ್ ಮಾಡಿದೆ. PSUs ನೆಗೆಟಿವ್ ಆಗಿ ಪರ್ಫಾರ್ಮ್ ಮಾಡಿದೆ. ಬಜೆಟ್ಗಿಂತ ಮುಂಚೆ ಪ್ರಾಫಿಟ್ ಬುಕ್ಕಿಂಗ್ ಏನಾದರೂ ನಡೀತಾ ಇರ್ಬೋದು, ಅದಕ್ಕೋಸ್ಕರ. ಜುಲೈ 31 ಬರ್ತಾ ಇದೆ. ಯಾರಾದರೂ ITR ಫೈಲ್ ಮಾಡಿಲ್ಲ ಅಂದರೆ 31 ಒಳಗಡೆ ಫೈಲ್ ಮಾಡಿ. ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಇರೋರು ಮಾತ್ರ ಅಲ್ಲ, ಇನ್ಕಮ್ ಕಮ್ಮಿ ಇರೋರು ಸಹ ಫೈಲ್ ಮಾಡಿ. ಇನ್ಕಮ್ ಕಮ್ಮಿ ಇರೋರು ಜಸ್ಟ್ ಟ್ಯಾಕ್ಸ್ನ ಫೈಲ್ ಮಾಡಿ, ಟ್ಯಾಕ್ಸ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ. ITR ಫೈಲ್ ಮಾಡೋದ್ರಿಂದ ಬೆನಿಫಿಟ್ ಏನಂತಂದರೆ, ನಿಮಗೆ ಯಾವುದಾದ್ರೂ ಲೋನ್ ಬೇಕಾಗಿದ್ದಾಗ ಈಸಿಯಾಗಿ ಅಪ್ರೂವ್ ಆಗುತ್ತೆ, ಟ್ಯಾಕ್ಸ್ ರೀಫಂಡ್ ಆಗುತ್ತೆ, ಮತ್ತು ವೀಸಾ ಅಪ್ರೂವಲ್ ಈಸಿಯಾಗಿ ಆಗುತ್ತೆ. ಮಾರ್ಕೆಟ್ ಕೀ ಅಪ್ಡೇಟ್ ನೋಡಿಕೊಂಡ್ರೆ, ಟಾಟಾ ಪವರ್ ಮತ್ತು NHPC ಅವರು ಒಂದು MOU ಸೈನ್ ಮಾಡಿದ್ದಾರೆ. PM ಸೂರ್ಯಗರ್ ಯೋಜನ್ ಸ್ಕೀಮಲ್ಲಿ ಪ್ರತಿ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಮೇಲೆ ರೂಫ್ ಟಾಪ್ ಸೋಲಾರ್ನ ಇನ್ಸ್ಟಾಲ್ ಮಾಡ್ತಾರೆ. ಇದು 100% ಸೋಲರೈಸೇಷನ್ ಮಾಡಬೇಕು ಅಂತ ಡಿಸೆಂಬರ್ 2025 ಒಳಗಡೆ ಇದು ಮಾಡ್ತಾರೆ. ಅದಕ್ಕೋಸ್ಕರ MOU ಸೈನ್ ಮಾಡಿದ್ದಾರೆ. ಭಾರತಿ ಏರ್ಟೆಲ್ ಫೌಂಡೇಶನ್ ಅವರು ಭಾರತಿ ಏರ್ಟೆಲ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ನ ಲಾಂಚ್ ಮಾಡಿದ್ದಾರೆ, ಇಂಜಿನಿಯರ್ ಸ್ಟೂಡೆಂಟ್ಗೋಸ್ಕರ. ಪೇಟಿಎಂ ಅವರು ಫ್ಲಿಕ್ಸ್ ಬಸ್ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ. ಅದು ಏನಂತ ಹೇಳೋದಕ್ಕೂ ಮುಂಚೆ, ಫ್ಲಿಕ್ಸ್ ಬಸ್ ಬಿಸ್ನೆಸ್ ಏನು ಮಾಡುತ್ತೆ ಗೊತ್ತಾ? ಅಫೋರ್ಡಬಲ್ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಅಲ್ಲಿ ಇದೆ. ಇವ್ರದ್ದು ಬಸ್ ಮತ್ತೆ ಟ್ರೈನ್ ಇದೆ. ಇವ್ರು ಜಾಸ್ತಿ ಬಿಸ್ನೆಸ್ ಇರೋದು ಫಾರಿನ್ ಕಂಟ್ರೀಸ್ ಅಲ್ಲೇ. ಬಸ್ಸಸ್ ಮಾತ್ರ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಸೊ ಅದಕ್ಕೆ ಡಿಜಿಟಲ್ ಪೇಮೆಂಟ್ಗೋಸ್ಕರ ಪಾರ್ಟ್ನರ್ಶಿಪ್ ಆಗಿದ್ದಾರೆ ಪೇಟಿಎಂ ಜೊತೆ. US ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಡೊನಾಲ್ಡ್ ಟ್ರಂಪ್ ಅವರು ಫೆಡರಲ್ ರಿಸರ್ವ್ ಚೇರ್ಮನ್ಗೆ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಬೇಕು ಎಲೆಕ್ಷನ್ಗಿನ್ನ ಮುಂಚೆನೆ ಅಂತ ಹೇಳಿದ್ದಾರೆ ಒಂದು ಇಂಟರ್ವ್ಯೂ ಅಲ್ಲಿ. ಜೊತೆಗೆ ಜುಲೈ 31 US ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಇದೆ. ಇದು ಮಾರ್ಕೆಟ್ಗೆ ತುಂಬಾ ಇಂಪಾರ್ಟೆಂಟ್. ಜುಲೈ 31 ನೈಟ್ ಅಪ್ಡೇಟ್ ಆಗುತ್ತೆ, ಆದರೆ ಇಂಪ್ಯಾಕ್ಟ್ ಬಂದು ನಮಗೆ 1 ಆಗಸ್ಟ್ ಮಾರ್ಕೆಟಲ್ಲಿ ನೋಡ್ಬೋದು. ರೇಟ್ ಕಟ್ ಮಾಡಿದ್ರೆ ಮಾರ್ಕೆಟ್ಗೆ ಅದು ಬಿಗ್ ಪಾಸಿಟಿವ್. ಮಾರ್ಕೆಟಲ್ಲಿ ಒಂದು ಸ್ಪೆಕ್ಯುಲೇಷನ್ ಇದೆ, ಕಮಿಂಗ್ ಮಂತ್ಸಲ್ಲಿ ಮಿಲ್ಕಿ ಮಿಸ್ಟ್ ಅವರು IPO ಬರ್ತಾ ಇದ್ದಾರೆ ಅಂತ. ವ್ಯಾಲ್ಯೂಯೇಷನ್ ಬಂದು 20,000 ಕೋಟಿ. ಈ ಮಿಲ್ಕಿ ಮಿಸ್ಟ್ ಅವರು ಡೈರಿ ಪ್ರಾಡಕ್ಟ್ಸ್ ಬಿಸ್ನೆಸ್ಸಲ್ಲಿದ್ದಾರೆ. ಮೋತಿಲಾಲ್ ಓಸ್ವಾಲ್ ಮ್ಯೂಚುವಲ್ ಫಂಡ್ ಅವರು 645 ಕೋಟಿ ವರ್ತ್ ಶೇರ್ ಮಾರಾಕಿದ್ದಾರೆ ಝೊಮ್ಯಾಟೊ ಕಂಪ್ನಿಯಲ್ಲಿ. ಇದಕ್ಕೆ ಪ್ರೈಸ್ ಹೈಕೆ ರೀಸನ್ ಇರ್ಬೋದು. ಎಕ್ಸೈಡ್ ಇಂಡಸ್ಟ್ರಿ 750 ಮಿಲಿಯನ್ ಇನ್ವೆಸ್ಟ್ ಮಾಡಿದೆ ಸಬ್ಸಿಡಿಯರಿ ಕಂಪ್ನಿಗೆ ಎಕ್ಸೈಡ್ ಎನರ್ಜಿ ಸೊಲ್ಯೂಷನ್ಸ್ ಅಲ್ಲಿ, ರೈಟ್ ಫಾರ್ಮ್ ಅಲ್ಲಿ. ಈ ಕಂಪ್ನಿ ಲಿಥಿಯಂ ಅಯಾನ್ ಸೆಲ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ನಜಾರಾ ಟೆಕ್ನಾಲಜಿ ಸಬ್ಸಿಡಿಯರಿ ಅವ್ರಿಗೆ 1,120 ಕೋಟಿ GST ನೋಟಿಸ್ ಬಂದಿದೆ. IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇವರು ಇಂಡಿಯಾದ GDP ಫೋರ್ಕಾಸ್ಟ್ ಡೇಟಾ ಬಂದು 7% ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಜುಲೈ ಮಂತ್ದು. ರೀಸನ್ ಏನು ಹೇಳಿದ್ದಾರೆ ಅಂದರೆ, ಕನ್ಸಂಪ್ಷನ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಸಲ ನೋಡಬೇಕು GDP ಎಷ್ಟು ಬರುತ್ತೆ ಇಂಡಿಯಾದು ಅಂತ. ಅರಬಿಂದೋ ಫಾರ್ಮಾ ಈ ಕಂಪ್ನಿ ಬೈಬ್ಯಾಕ್ ಅನೌನ್ಸ್ ಮಾಡಿದೆ. 51.4 ಲ್ಯಾಕ್ ಶೇರ್ಸ್ ಅಟ್ 1,460 ರೂಪೀಸ್ ಪರ್ ಶೇರ್. ಯಾವುದೇ ಕಂಪ್ನಿ ಬೈಬ್ಯಾಕ್ ಅನೌನ್ಸ್ ಮಾಡಿದ್ರೆ ಅದು ಪಾಸಿಟಿವ್ ಕಾರ್ಪೊರೇಟ್ ಆಕ್ಷನ್. ರಿಸಲ್ಟ್ ಅನೌನ್ಸ್ಮೆಂಟ್ ನೋಡಿಕೊಂಡ್ರೆ, ಜಸ್ಟ್ ಡಯಲ್ ಲಿಮಿಟೆಡ್ ಈ ಕಂಪ್ನಿ ಬಿಸ್ನೆಸ್ ಬಂದು ಸರ್ಚ್ ಇಂಜಿನ್ ಸೆಗ್ಮೆಂಟಲ್ಲಿ ಮಾರ್ಕೆಟ್ ಲೀಡರ್. ಪ್ಯಾನ್ ಇಂಡಿಯಾ ಪ್ರೆಸೆನ್ಸ್ ಸಹ ಇದೆ. 70% ರೆವೆನ್ಯೂಸ್ ಮೆಟ್ರೋಪಾಲಿಟನ್ ಸಿಟೀಸಿಂದನೇ ಬರುತ್ತೆ. ಈ ಕಂಪ್ನಿ ರಿಸಲ್ಟ್ ನೋಡಿಕೊಂಡ್ರೆ ಸೇಲ್ಸ್ 14% ಗ್ರೋ ಆಗಿದೆ, ಎಬಿಟಾ 120% ಗ್ರೋ ಆಗಿದೆ, ನೆಟ್ ಪ್ರಾಫಿಟ್ 69, EPS 69 ಗ್ರೋ ಆಗಿದೆ. ಓವರಾಲ್ ಗುಡ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಇಯರ್ ಆನ್ ಇಯರ್ ಮತ್ತು ಮಂತ್ ಆನ್ ಮಂತ್ ಮಾರ್ಜಿನ್ ಸಹ ಇನ್ಕ್ರೀಸ್ ಆಗಿದೆ. L&T ಫಿನಾನ್ಸ್ ಲಿಮಿಟೆಡ್ ಈ ಕಂಪನಿ ಏನು ಮಾಡುತ್ತೆ ಅಂದರೆ, ಫಿನಾನ್ಷಿಯಲ್ ಸೊಲ್ಯೂಷನ್ಸ್ ಕೊಡುತ್ತೆ ರೂರಲ್ ಮತ್ತು ಅರ್ಬನ್ ಕಸ್ಟಮರ್ಸ್ಗೆ. ಯಾವ ಥರ ಅಂದರೆ, 2 ವೀಲರ್ಸ್, ಕನ್ಸ್ಯೂಮರ್ ಗೂಡ್ಸ್, ಹೋಮ್ ಅಪ್ಲಯನ್ಸಸ್, ಫಾರ್ಮ್ ಎಕ್ವಿಪ್ಮೆಂಟ್ಸ್, ವುಮೆನ್ ಎಂಟರ್ಪ್ರಿನರ್ಶಿಪ್, ರಿಯಲ್ ಎಸ್ಟೇಟ್ ಮತ್ತು ಇನ್ಫ್ರಾಸ್ಟ್ರಕ್ಚರ್, ಇದೆಲ್ಲ ಸೆಕ್ಟರ್ಗೆ ಇದು ಲೋನ್ಸ್ ಕೊಡುತ್ತೆ. ರಿಸಲ್ಟ್ ನೋಡಿಕೊಂಡ್ರೆ ಸೇಲ್ಸ್, ಎಬಿಟಾ, ನೆಟ್ ಪ್ರಾಫಿಟ್, EPS ಎಲ್ಲನೂ ಗ್ರೋ ಆಗಿದೆ. ಓವರಾಲ್ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದೆ. ಹಿಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ಸ್ ಇದು ಸ್ಪೆಷಾಲಿಟಿ ಕೆಮಿಕಲ್ಸಲ್ಲಿ ವರ್ಕ್ ಮಾಡ್ತಾ ಇದೆ. ಕಾರ್ಬನ್ ಮೆಟೀರಿಯಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇದು ರಿಸಲ್ಟ್ ನೋಡಿಕೊಂಡ್ರೆ ಸೇಲ್ಸ್ 26% ಗ್ರೋ ಆಗಿದೆ, ಎಬಿಟಾ 43% ಗ್ರೋ ಆಗಿದೆ, ನೆಟ್ ಪ್ರಾಫಿಟ್ 42%, EPS 27% ಗ್ರೋ ಆಗಿದೆ. ಓವರಾಲ್ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದೆ. ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ ಆಗಿದೆ. ಈ ಕಂಪ್ನಿ ಬಿಸ್ನೆಸ್ ಮಾಡೆಲ್ ಇಂಟ್ರೆಸ್ಟಿಂಗ್ ಆಗಿದೆ. ಫ್ಯೂಚರ್ ಗ್ರೋತ್ ಸಹ ಚೆನ್ನಾಗಿದೆ. ಯಾರಾದರೂ ಸ್ಪೆಷಾಲಿಟಿ ಕೆಮಿಕಲ್ಸಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಈ ಕಂಪ್ನಿನ ಅನಾಲಿಸಿಸ್ ಮಾಡಿ. ಏಷ್ಯನ್ ಪೇಂಟ್ಸ್ ಲಿಮಿಟೆಡ್
ಈ ಕಂಪ್ನಿ ಬಗ್ಗೆ ಗೊತ್ತಿಲ್ಲದವರೇ ಇಲ್ಲ. ಇದು ಪೇಂಟ್ ಬಿಸ್ನೆಸ್ಸಲ್ಲಿ ವರ್ಕ್ ಮಾಡುತ್ತೆ. ಈ ಕಂಪ್ನಿ ಸ್ವಲ್ಪ ವರ್ಷದವರೆಗೂ ಮೊನೋಪೊಲಿ ಆಗಿತ್ತು. ಈ ಕಂಪ್ನಿ ಅಂಡರಲ್ಲಿ ತುಂಬ ಬ್ರ್ಯಾಂಡ್ಸ್ ಇದೆ. ಇದು ಯಾವುದಂದರೆ ಬರ್ಜರ್, ವೆದರ್ಸೀಲ್, ಆ್ಯಪ್ಕೋ ಈ ಥರ ಹಲವಾರು ಬ್ರ್ಯಾಂಡ್ಸ್ ಇದೆ. ಜೊತೆಗೆ ವೆರೈಟೀಸ್ ಆಫ್ ಬ್ರ್ಯಾಂಡ್ಸ್ ಇದೆ ವರ್ಲ್ಡ್ ವೈಡ್. ಇವಾಗ ಸ್ವಲ್ಪ ಬ್ರ್ಯಾಂಡ್ಸ್ ಬಂದು ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಕಂಪ್ನಿ ನೆಗೆಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದೆ. ಸೇಲ್ಸ್ 2% ಡೌನ್ ಆಗಿದೆ, ಎಬಿಟಾ 20% ಡೌನ್ ಆಗಿದೆ, ನೆಟ್ ಪ್ರಾಫಿಟ್ 25% ಡೌನ್ ಆಗಿದೆ. ಓವರ್ ಆಲ್ ನೆಗೆಟಿವ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ ಇಯರ್ ಆನ್ ಇಯರ್. ಕ್ವಾರ್ಟರ್ ಆನ್ ಕ್ವಾರ್ಟರ್ ಗುಡ್ ರಿಸಲ್ಟೇ ಇದೆ. ಫ್ಯೂಚರ್ ಗ್ರೋತ್ ಸಹ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿದ್ದಾರೆ. ಏಷ್ಯನ್ ಪೇಂಟ್ CEO ಅವ್ರು ಬಂದು ಇನ್ಫ್ಲೇಷನ್ ಏನಾದರೂ ಹಿಂಗೆ ಜಾಸ್ತಿ ಆಗ್ತಾಯಿದ್ರೆ ಪ್ರೈಸ್ ಹೇಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. LTI ಮೈಂಟ್ರಿ ಈ ಕಂಪ್ನಿ ಬಿಸ್ನೆಸ್ ಏನಂದರೆ IT ಸರ್ವಿಸ್ನ ಪ್ರೊವೈಡ್ ಮಾಡುತ್ತೆ. ಯಾವ ಸೆಗ್ಮೆಂಟಲ್ಲಿ ಅಂದರೆ ಅಪ್ಲಿಕೇಶನ್ ಡೆವಲಪ್ಮೆಂಟ್, ಮೇಂಟೆನೆನ್ಸ್ ಆ್ಯಂಡ್ ಔಟ್ಸೋರ್ಸಿಂಗ್, ಎಂಟರ್ಪ್ರೈಸ್ ಸೊಲ್ಯೂಷನ್ ಆ್ಯಂಡ್ ಡಿಜಿಟಲ್ ಸೊಲ್ಯೂಷನ್ಸ್ ಇನ್ನೂ ಹಲವಾರು ಸರ್ವಿಸ್ನ ಕೊಡುತ್ತೆ. ಇದರ ರಿಸಲ್ಟ್ ನೋಡಿಕೊಂಡ್ರೆ ಸೇಲ್ಸ್ 5% ಗ್ರೋ ಆಗಿದೆ, ಎಬಿಟಾ 2% ಡೌನ್ ಆಗಿದೆ, ನೆಟ್ ಪ್ರಾಫಿಟ್ 2% ಡೌನ್ ಆಗಿದೆ, EPS 2% ಡೌನ್ ಆಗಿದೆ. ಓವರ್ ಆಲ್ ನೆಗೆಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದೆ ಇಯರ್ ಆನ್ ಇಯರ್. ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ ಇದೆ. ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಈ ಕಂಪ್ನಿಯಲ್ಲಿ ಒಂದು ಬಲ್ಕ್ ಡೀಲ್ ನಡೆದಿದೆ. 1.45 ಮಿಲಿಯನ್ ಶೇರ್ಸ್ ಹ್ಯಾಂಡ್ಸ್ ಚೇಂಜ್ ಆಗಿದೆ. ಈ ಕಂಪ್ಲೀಟ್ ಬ್ಲಾಕ್ ಡೀಲ್ ಡೇಟಾ ಈವ್ನಿಂಗ್ NSE ಮತ್ತು BSE ವೆಬ್ಸೈಟಲ್ಲಿ ಅಪ್ಡೇಟ್ ಆಗುತ್ತೆ. ಯಾರು ಈ ಕಂಪ್ನಿ ಶೇರ್ನ ಪರ್ಚೇಸ್ ಮಾಡಿದ್ದಾರೆ ಅಂತ ನಾವು ನೋಡ್ಬೋದು. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.